किधर से आए? राजस्थान। उधर दिखा। अरे इधर ये हिंदू राष्ट्र है, इधर क्रिश्चियन का चलेगा नहीं। ये हिंदू राष्ट्र है, इधर क्रिश्चियन का चलेगा नहीं। उठा ले। ನಮಸ್ಕಾರ, ನಾನು BR ನಾಯ್ಡು. ಹಬ್ಬಗಳು ಸೌಹಾರ್ದತೆ ಮತ್ತು ಪ್ರೀತಿಯ ಸಂಕೇತ ಆದರೆ ಇಂದು ಶಾಂತಿ ಪ್ರೀತಿ ಸಹಬಾಳ್ವೆಯ ಪ್ರತೀಕವಾದ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲೇ ದೇಶದ ವಿವಿಧ ಭಾಗಗಳಲ್ಲಿ ಕೆಲವು ಮೂಲಭೂತವಾಗಿ ಸಂಘಟನೆಗಳು ಅಸಹಿಷ್ಣುತೆ ಪ್ರದರ್ಶಿಸಿರುವುದು ಹಾಗೂ ಇದಕ್ಕೆ ಕೇಂದ್ರ ಸರ್ಕಾರ ಮೌನವಾಗಿ ಸಮ್ಮತಿಸಿರುವುದು ಅತ್ಯಂತ ಕಳವಳಕಾರಿ. ಆಡಳಿತದಲ್ಲಿರುವ ಪಕ್ಷ ಮತ್ತು ಅವರ ರೌಡಿ ಪಟಾಲಂ ವಿವಿಧ ರಾಜ್ಯಗಳಲ್ಲಿ ಸಮಾಜದ ಶಾಂತಿ ಮತ್ತು ಸಹಬಾಳ್ವೆಗೆ ಧಕ್ಕೆ ತರುವಂತಹ ವರ್ತನೆ ತೋರಿದೆ. ಅಧಿಕಾರದಲ್ಲಿರುವವರೇ ದ್ವೇಷ ಹರಡಿರುವಾಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಘೋಷಣೆ ಕೇವಲ ನೌಟಂಕಿಯ ಮಾತಾಗಿ ಉಳಿದಿದೆ. आपका वोट भारत के भाग्य को बदलने के लिए है। लोकतंत्र की मांग है। हम जाति बिरादरी से ऊपर उठे, संप्रदायवाद से ऊपर उठे। सबका साथ सबका विकास, सबका साथ सबका विकास. ಮಧ್ಯಪ್ರದೇಶದಲ್ಲಿ ಬಿಜೆಪಿ ನಾಯಕಿಯೊಬ್ಬರು ಚರ್ಚ್ ಒಳಗೆ ನುಗ್ಗಿ ದೃಷ್ಟಿಹೀನ ಹೆಣ್ಣು ಮಗಳ ಕುರಿತು ಅಮಾನವೀಯ ಹಾಗೂ ಅವಹೇಳನಕಾರಿ ಮಾತುಗಳನ್ನಾಡಿದ್ದಾರೆ. ಈ ದೃಶ್ಯದ ವಿಡಿಯೋಗಳು ದೇಶದಾದ್ಯಂತ ಜನರಲ್ಲಿ ಆಕ್ರೋಶ ಮೂಡಿಸಿದೆ. ಸಾಕ್ಷರತೆಯ ನಾಡು ಎಂದು ಹೆಮ್ಮೆ ಪಡುವ ಕೇರಳದಲ್ಲಿ ಕ್ರಿಸ್ಮಸ್ ಹಾಡು ಹಾಡುತ್ತಿದ್ದ ಮಕ್ಕಳ ಮೇಲೆ ದಾಳಿ ನಡೆದಿದೆ. ರಾಜಧಾನಿ ನವದೆಹಲಿಯಲ್ಲಿ ಸಾಂತಾ ಟೋಪಿಗಳನ್ನು ಮಾರಾಟ ಮಾಡುತ್ತಿದ್ದ ಮಹಿಳೆಯರು ಮತ್ತು ಮಕ್ಕಳಿಗೆ ಭಜರಂಗ ದಳದ ಕಾರ್ಯಕರ್ತರು ಕಿರುಕುಳ ನೀಡಿದ್ದಾರೆ. ಇಷ್ಟೇ ಅಲ್ಲದೆ ಅಸ್ಸಾಂ, ಛತ್ತೀಸ್ಗಢ, ಉತ್ತರ ಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಕ್ರೈಸ್ತ ಬಾಂಧವರ ಮೇಲೆ ಹಲ್ಲೆ ಮತ್ತು ದೌರ್ಜನ್ಯಗಳು ನಡೆದಿರುವುದು ಬೆಳಕಿಗೆ ಬಂದಿವೆ. ಇಲ್ಲಿ ಧರ್ಮ ಮಾನವೀಯತೆಯಾಗಿ ಉಳಿಯದೆ ಉನ್ಮಾದವಾಗಿ ಮಾರ್ಪಡುತ್ತಿರುವುದು ಗಂಭೀರ ಆತಂಕಕ್ಕೆ ಕಾರಣವಾಗಿದೆ. ಈ ಎಲ್ಲ ಘಟನೆಗಳ ಬಳಿಕ ಕ್ರೈಸ್ತ ಧರ್ಮ ಗುರುಗಳು ಗೃಹ ಸಚಿವರಿಗೆ ಅಹವಾಲು ಸಲ್ಲಿಸಿದರೂ ಕೇಂದ್ರ ಸರ್ಕಾರದಿಂದ ಇದುವರೆಗೂ ಒಂದು ಹೇಳಿಕೆಯೂ ಹೊರಬಂದಿಲ್ಲ. ಕ್ರಿಸ್ಮಸ್ ಆಚರಣೆಯಲ್ಲಿ ಪ್ರಧಾನಿ ಭಾಗಿಯಾಗ್ತಾರೆ, ಆದರೆ ಅದೇ ಕ್ರಿಸ್ಮಸ್ ಸಂದರ್ಭದಲ್ಲಿ ಕ್ರೈಸ್ತ ಬಾಂಧವರ ಮೇಲೆ ನಡೆದ ಹಲ್ಲೆಗಳ ಬಗ್ಗೆ ಮೌನ ವಹಿಸುತ್ತಾರೆ. ಕ್ರಿಸ್ಮಸ್ ಆಚರಿಸುತ್ತಿರುವ ವಿಡಿಯೋಗಳು ಮತ್ತು ಫೋಟೋಗಳನ್ನು ವಿದೇಶಗಳಿಗೆ ಹಂಚಿಕೊಂಡು ವಿಶ್ವನಾಯಕ ಎಂಬ ಹಣೆಪಟ್ಟಿ ಧರಿಸುವ ಪ್ರಧಾನಿಗೆ ನರೇಂದ್ರ ಮೋದಿಗೆ ಕ್ರೈಸ್ತರನ್ನು ಮಾನವೀಯ ದೃಷ್ಟಿಯಿಂದ ನೋಡಲು ಸಾಧ್ಯವಿಲ್ಲವೇ? RSS, ಬಜರಂಗ ದಳ, VHP ಮತ್ತು ಇತರೆ ಹಿಂದುತ್ವವಾದಿ ಸಂಘಟನೆಗಳ ಮೂಲಭೂತವಾದಿಗಳ ಓಲೈಕೆಗಾಗಿ ಗೃಹ ಇಲಾಖೆಯು ನಿಷ್ಕ್ರಿಯತೆ ತೋರಿಸುತ್ತಿದೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಬಿಜೆಪಿ ಯಾರನ್ನಾದರೂ ಹತ್ತಿಕ್ಕಲು ಮುಂದಾಗುತ್ತದೆ. ಮೋದಿ ಆಡಳಿತದಲ್ಲಿ ಭಾರತವೇ ತಲೆ ತಗ್ಗಿಸುವಂತಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಜೈ ಕರ್ನಾಟಕ, ಜೈ ಹಿಂದ್.